ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಹೋದ ವಿಡಿಯೋದಲ್ಲಿ ಒಂದು ಹಂತವಾಗಿತ್ತು. ಇದು ಒಂದು ಕೊಟ್ಟಿಗೆ ಮಾಡೋಣ ಅಂತ ಮಾಡಿದ್ದೆ. ಇದಕ್ಕೆ ಎಷ್ಟು ಕಾಸ್ಟ್ ಬೀಳ್ತು ಇದು ಬಂದು ನಿಮಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀನಿ. ಹೊಸತೇಳಿ ಡೈಮೆನ್ಷನ್ಗಿಂತ 14 ಅಡಿ ಪ್ಲಸ್ಸು 30 ಅಡಿಗೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ, ಶೀಟ್ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಇದಕ್ಕೆ ಟೋಟಲಾಗಿ ನಿಮಗೆ ಎಷ್ಟು ಖರ್ಚು ಬೀಳ್ತು ಏನು ಎಂತು ಎಲ್ಲ ಹೇಳ್ತೀನಿ. ಸ್ನೇಹಿತರೆ, ಮೊದಲು ವಿಡಿಯೋ ನೋಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ, ಇದೊಂದು ಹಸು ತಂದಿದ್ದೀನಿ. ಇದನ್ನು ಕೂಡ ಹೇಳ್ತೀನಿ ನಿಮಗೆ ಎಷ್ಟು ರೂಪಾಯಿಗೆ ತಂದೆ ಏನು ಎಂತ ಅಂತ. ನೋಡಿ, ಈ ಥರ ಕೊಟ್ಟಿಗೆ ಮಾಡ್ಕೊಂಡಿದ್ದೀನಿ. ನೀವು ಹೋದ ವಿಡಿಯೋದಲ್ಲಿ ಕೊಟ್ಟಿಗೆ ನೋಡಿದ್ದೀರಿ, ನೋಡಿಲ್ಲ ಅಂದರೆ ವಿಡಿಯೋ ನೋಡಿ. ಮತ್ತು ನಾನು ಈ ಥರ ಶೀಟ್ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಇದಕ್ಕೆ ಸ್ನೇಹಿತರೆ ನಾನು ಜಾಸ್ತಿ ಖರ್ಚು ಮಾಡಿಲ್ಲ. ನಿಮಗೆ ಪಿನ್ ಟು ಪಿನ್ ಹೇಳ್ತೀನಿ, ಎಷ್ಟೇ ಖರ್ಚಾಯಿತು, ಎಷ್ಟು ಖರ್ಚಾಗಿದೆ, ಏನು ಎಂತು ಅಂತ ಎಲ್ಲ ಫುಲ್ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಸ್ನೇಹಿತರೆ, ನೋಡಿ, ಈ ಥರ ನಾನು ಒಂದು ಶೆಡ್ಡ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಬಂದು ಈ ಶೆಡ್ಡಿಗೆ ಒಟ್ಟು ಕಾಸ್ಟು ನಾನು ನಿಮಗೆ ಹೇಳ್ಬಿಡ್ತೀನಿ. ನಿಮಗೆ ಒಂದು ಬಂದು ನಾನು ಈ ಗಾರೆ ಕೆಲಸ ಮಾಡೋರಿಗೆ 13,000 ರೂಪಾಯಿ ಕೊಟ್ಟೆ ಸ್ನೇಹಿತರೆ. ಮತ್ತು 15 ಮೂಟೆ ಸಿಮೆಂಟ್ ಹಾಕಿದ್ದೀನಿ. ಒಂದು 15 ಮೂಟೆ ಅಂದರೆ ಒಂದು 6,100 ಹಾಕೊಳ್ಳಿ. ಅದು ಬಿಟ್ಟರೆ ಸ್ನೇಹಿತರೆ, ನಾನು ಕಂಬ ಅಂದರೆ 4 ಕಂಬ ಇದೆ. 4 ಪ್ಲಸ್ಸು 6 24 ಒಂದು 5,000 ರೂಪಾಯಿ ಕಂಬ. 5,200 ರೂಪಾಯಿ ಆಗಿದೆ. 5,200ನೇ ಹಾಕೋಣ. 5,200 ರೂಪಾಯಿ ಕಂಬ. ಮತ್ತು ನನ್ನ ಹತ್ರ ಕಬ್ಬಣ ಇತ್ತು, ಆ ಕಾಸ್ಟ್ನೂ ಹಾಕ್ಬಿಡೋಣ. ಇದು ಒಂದು ಡೋರ್ದು, ಇದೊಂದು 2,500 ಬೀಳ್ತು ಸ್ನೇಹಿತರೆ ಡೋರು. ಇನ್ನು ದಪ್ಜಲ್ಲಿ ಒಂದು ಲೋಡು ಒಂದು 3,000, ಎಮ್ ಸ್ಯಾಂಡು ಒಂದು 3,000, ಮತ್ತು ಚಿಪ್ಸ್ ಒಂದು 3,000, ಅಲ್ಲಿಗೊಂದು 9,000 ರೂಪಾಯಿ ಟೋಟಲ್ ಆಯ್ತದು. ಮತ್ತು ಅದು ಬಿಟ್ಟರೆ ನಿಮಗೆ ಸ್ನೇಹಿತರೆ ಸಿಮೆಂಟ್ ಇಟ್ಟಿಗೆ ಅಲ್ಲಿಗೆ 3 2 6 ಒಂದು 7,000 ರೂಪಾಯಿಂದು ಸಿಮೆಂಟ್ ಇಟ್ಟಿಗೆ ಆಯಿತು ಸ್ನೇಹಿತರೆ. ಇನ್ನು ಅದು ಬಿಟ್ಟರೆ ಇನ್ನೇನು ನಾನು ಯೂಸ್ ಮಾಡಿಲ್ಲ. ಇನ್ನು ಶೀಟ್ ಬಂದು 10,000 ರೂಪಾಯಿ ಆಗಿದೆ ಸ್ನೇಹಿತರೆ. 10,000 ರೂಪಾಯಿ ಆಗಿದೆ. ಇಷ್ಟು ನಾನು ಖರ್ಚು ಮಾಡಿರೋಂಥ ಶೆಡ್ಗೆ ಖರ್ಚು ಮಾಡಿದ್ದೀನಿ. ಪ್ಲಸ್ಸು ಇನ್ನೊಂದೇನಪ್ಪ ಅಂತಂದರೆ, ಇನ್ನೊಂದು ಮಿಸ್ ಆಯಿತು. ಇದು ಪೋಲ್ ಕಾಣಿಸ್ತಾ ಇದೆಯಲ್ಲ, ಪೋಲು, ಇದೊಂದು 3,000 ರೂಪಾಯಿ ಪೋಲ್ ಆಗಿದೆ ಸ್ನೇಹಿತರೆ. ಒಟ್ಟು ಒಂದು 56,000 ರೂಪಾಯಿ ನಾನು ಖರ್ಚು ಮಾಡಿರೋಂಥ ಒಂದಿದು ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಈ ಥರ ತುಂಬ ಚೆನ್ನಾಗಿ ಕಮ್ಮಿ ದುಡ್ಡಲ್ಲಿ ಶೆಡ್ ಮಾಡ್ಬೋದು. ಸುಮ್ಮನೆ ಹೈಟಾಗಿ ಶೆಡ್ ಮಾಡಿ ಒಂದೇ ಸತಿ ನೀವು 10-15 ಹಸ ತಂದು ಲಾಸ್ ಮಾಡ್ಕೊಳ್ಳೋದ್ಕಿಂತ ಸ್ವಲ್ಪ ಒಂದು 50,000 ರಿಂದ 60,000 ರೂಪಾಯಿಲಿ ಇನ್ನೂ ಕಮ್ಮಿ ಮಾಡ್ಕೋಬೋದು. ನೀವು ಒಂದು ಸ್ವಲ್ಪ ಜೊತೆಲಿ ನಿಂತು ಕೆಲಸ ಮಾಡಿದರೆ ಇನ್ನೂ ಕಮ್ಮಿ ಆಗುತ್ತೆ, ಒಂದು 5-6 ಸಾವಿರ. ನಾನು ಜೊತೆಲಿ ನಿಲ್ಲಿಲ್ಲ, ಅವ್ರು ಕೆಲಸ ಮಾಡಿ ಅವ್ರ ಪಾಡಿಗೆ ಅವ್ರು ಬಿಟ್ಟು ಕೆಲಸ ಮಾಡಿಸ್ದೆ. ಇದೆಲ್ಲ ಸೇರಿದರೆ ನಿಮ್ಗೆ ಒಂದು 55,000 ರಿಂದ 60,000ದೊಳಗೆ ನಿಮಗೆ ಕಂಪ್ಲೀಟಾಗಿ ಒಂದು ಕೊಟ್ಟಿಗೆ, ಒಂದು 14 ಅಡಿ ಒಂದು 30 ಅಡಿ ಕೊಟ್ಟಿಗೆ ಸ್ನೇಹಿತರೆ ನಿಮಗೆ ರೆಡಿ ಆಗ್ತದೆ. ನಾನು ನಮ್ಮ ರೈತ ಬಾಂಧವರಲ್ಲಿ ಹೇಳೋದಿಷ್ಟೇ, ಹೈಟೆಕ್ ಶೆಡ್ ಮಾಡೋಕ್ಕೆ ಹೋಗಬೇಡಿ ಇವತ್ತಿನ ಪರಿಸ್ಥಿತಿಲಿ. ಯಾಕೆಂದರೆ ನೀವು ಹೈಟೆಕ್ ಶೆಡ್ ಮಾಡಿ ದುಡ್ಡು ತೆಗೆಯೋದು ಕಷ್ಟ ಇದೆ. ಅದಕ್ಕೋಸ್ಕರ ಕಮ್ಮಿ ಬಜೆಟಲ್ಲಿ ಶೆಡ್ ಮಾಡಿ ಒಂದು 2-3 ಹಸು ಸಾಕಿ ಹೊಸ್ದಾಗಿ ಸಾಕೋರು. ಅದರಲ್ಲಿ ಸಕ್ಸಸ್ ಆದರೆ ಮುಂದೆ ಮಾಡ್ಬೋದು. ನಾನು ಕೂಡ ಅದೇ ಪ್ರಯತ್ನದಲ್ಲಿ ಇದ್ದೀನಿ. ಈಗ ನಾನು ಸದ್ಯಕ್ಕೆ ಒಂದು ಹಸು ತಂದಿದ್ದೀನಿ. ಒಳಗಡೆ ನೀವು ನೋಡಿದಿರಲ್ಲ ಆ ಹಸುನ, ಅದು ಬಂದು ಕರ ಹಾಕಿದೆ ಸ್ನೇಹಿತರೆ. ಆಲ್ರೆಡಿ ನಮಗೆ ಗೊತ್ತಿರೋ ಹತ್ರ ಇಟ್ಕೊಬಂದಿದ್ದೀನಿ. ಇವತ್ತೇ ತಂದಿದ್ದೀನಿ. ಅದು ಎಷ್ಟು ಲೀಟ್ರ್ ಕೊಡ್ತದೆ ಏನು ಅಂತ ಇವತ್ತು ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ಈ ಥರ ಒಂದು ಸಣ್ಣದಾಗಿ ಮಾಡ್ಕೊಂಡ್ರೆ ನಿಮಗೆ ದುಡ್ಡು ಉಳಿತದೆ. ವಿತ್ ಈಗ ಒಂದು ಯಾವುದೋ ಒಂದು 1.5 ಲಕ್ಷ 2 ಲಕ್ಷ ಕೊಟ್ಟು ಶೆಡ್ ನಿರ್ಮಾಣ ಮಾಡ್ತೀರಾ, ಅದು ನೀವು 50,000 ಶೆಡ್ ನಿರ್ಮಾಣ ಮಾಡ್ಕೊಂಡು ಇನ್ನು 1.5 ಲಕ್ಷಕ್ಕೆ ಒಂದು 60-70,000 ರೂಪಾಯಿಗೆ ಹೊಸ ತೊಗೊಂಡು ಒಂದು 2 ಹೊಸ ತಗೊಂಡು ಮೇಂಟೈನ್ ಮಾಡಿದ್ರು ನಿಮಗೆ ಲಾಭದಾಯಕವಾಗಿರ್ತದೆ. ಎಲ್ಲರೂ ಕೂಡ ಈ ವಿಡಿಯೋ ನೋಡಿ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.